ಪಂಚಮಿ ಹಬ್ಬ ಉಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಹಾಡು. ಈ ಹಾಡು ಪ್ರತಿ ವರ್ಷ ನಾಗರ ಪಂಚಮಿ ಮುಂದೆ ಎಲ್ಲ ಹೆಣ್ಮಕ್ಳಿಗೂ ನೆನಪಾಗೋ ಅಂಥದ್ದು. ಮದುವಾದ ಹೊಸದಾಗಿ ತವ್ರ ಮನೆಯಿಂದ ಅಣ್ಣ ಬಂದು ತಂಗಿನ ನಾಗರ ಪಂಚಮಿಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಹೆಣ್ಮಕ್ಳಿಗೆ ಇದೊಂದು ಸಂಭ್ರಮ, ತವ್ರ ಮನೆಗೆ ಹೋಗಿ ಈ ನಾಗರ ಚೌತಿ ಪಂಚಮಿ ಆಚರಣೆ ಮಾಡೋದು. ನಾಗರ ಚೌತಿ ದಿನ ಎಲ್ಲ ಹೆಣ್ಮಕ್ಳು ಹೊರಗಡೆ ಹೋಗಿ ಕಲ್ಲಿನ ನಾಗದೇವತೆಗೆ ಹಾಲೆರೆದು ಪೂಜೆ ಸಲ್ಲಿಸ್ತಾರೆ. ನಾಗರ ಪಂಚಮಿ ದಿನ ಎಲ್ಲ ಗಂಡಸರು ಮನೆ ಒಳಗನ ಮಣ್ಣಿನಿಂದ ಮಾಡಿರೋ ನಾಗಪ್ಪಗ ಹಾಲೆರೆದು ಪೂಜೆ ನೆರವೇರಿಸ್ತಾರೆ. ಹಾಗಾಗಿ ನಾಗರ ಚೌತಿ ಪಂಚಮಿ ಎರಡೂ ದಿನವೂ ನಮ್ಮ ಉತ್ತರ ಕರ್ನಾಟಕ ಒಳಗೆ ಸಂಭ್ರಮದಿಂದನ ಆಚರಣೆ ಮಾಡ್ತಾರೆ. ನಾಗರ ಚೌತಿ ದಿನ ಕಲ್ಲಿನ ನಾಗಪ್ಪನ ಶುದ್ಧ ನೀರಿನಿಂದ ತೊಳೆದು ಅರಿಶಿಣ ಹಚ್ತಾರೆ. ಹಳದಿ ಕಲರು ಅರಿಶಿಣದ ಗೆಜ್ಜೆ ವಸ್ತ್ರ ಏರಿಸ್ತಾರೆ. ನಾನಾ ಬಗೆಯ ಹೂವಿನ ಅಲಂಕಾರ ಮಾಡಿ ಧೂಪ ಬೆಳಗಿ ಬಗೆ ಬಗೆಯ ಉಂಡಿಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಇನ್ನು ಇವತ್ತಿನ ದಿನ ವಿಶೇಷವಾದ ಕೆಲವೊಂದು ಪದಾರ್ಥಗಳನ್ನು ಏರಿಸ್ತಾರೆ. ಏನಂದ್ರೆ ಎಳೆ ಹುಣಸಿನಕಾಯಿ, ಅದಕ್ಕೆ ನಾವು ನಾಗರಕಾಯಿ ಅಂತ ಹೇಳ್ತೀವಿ, ಅದನ್ನು ಏರಿಸ್ತಾರೆ. ಜೋಳದಿಂದ ಮಾಡಿರೋ ಅರಳನ್ನು ಏರಿಸ್ತಾರೆ. ಎಳ್ಳು ಮತ್ತು ಬೆಲ್ಲದಿಂದ ಮಾಡಿರೋ ಒಂದು ಪದಾರ್ಥಕ್ಕೆ ಚಿಗಳಿ ಅಂತ ಹೇಳ್ತಾರೆ, ಅದನ್ನು ಏರಿಸ್ತಾರೆ. ಅಕ್ಕಿ ಹಿಟ್ಟು ಬೆಲ್ಲನ ಕೂಡಿಸಿ ಅದು ಒಂದು ಪದಾರ್ಥ ಮಾಡಿ ಆ ನಾಗದೇವತೆಗೆ ಏರಿಸ್ತಾರೆ. ಹಿಂಗೆ ಇವತ್ತಿನ ದಿನ ಕೆಲವೊಂದು ವಿಶೇಷ ಪದಾರ್ಥಗಳಿಂದ ಆ ದೇವತೆಗೆ ಸಮರ್ಪಣೆ ಮಾಡ್ತಾರೆ. ಇವತ್ತಿನ ದಿನ ಇನ್ನೂ ಒಂದು ಏನು ವಿಶೇಷ ಅಂದ್ರೆ, ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಇವತ್ತಿನ ದಿನ ಜೋಕಾಲಿ ಆಡಬೇಕು ಅಂತ ಹೇಳ್ತಿರ್ತಾರೆ. ಈ ಹಳ್ಳಿ ಕಡೆ ಹೋದ್ರೆ ಎಲ್ಲ ಗಿಡಕ್ಕೆ ಒಂದೊಂದು ಜೋಕಾಲಿ ಕಟ್ಟಿರ್ತಾರೆ. ಎಲ್ಲ ಹೆಣ್ಮಕ್ಳು ಸೇರಿ ಆ ಜೋಕಾಲಿ ಆಡ್ತಾರೆ. ಇದು ಈ ಪಟ್ಟಣದೊಳಗೆ ಅಷ್ಟು ಕಾಣೋದಿಲ್ಲ. ಯಾಕಂದರೆ ಎಲ್ಲರೂ ಅವತ್ತಿನ ದಿನ ಶಾಲೆ, ಕಾಲೇಜು ಮತ್ತು ಆಫೀಸಿಗೆ ಹೋಗ್ತಿರ್ತಾರೆ. ಹಾಗಾಗಿ ಇದು ನಾವು ಸಿಟಿಯಲ್ಲಿ ಕಾಣೋದು ಭಾಳ ವಿರಳ. ಹಿಂಗೆ ನಾಗರ ಪಂಚಮಿನೂ ಕೂಡ ಗಂಡಸರು ಈ ಮಣ್ಣಿನ ನಾಗಪ್ಪಗ ಎಲ್ಲ ಪೂಜೆ ಮಾಡಿ ಹಾಲನ್ನು ಎರೆದು ಇಡೀ ಕುಟುಂಬದವರು ಈ ಹಬ್ಬವನ್ನು ಆಚರಣೆ ಮಾಡಿ ಸಂಭ್ರಮ ಪಡ್ತಾರೆ. ಹಿಂಗೆ ಗಂಡಸರು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಎಲ್ಲ ಈ ನಾಗದೇವತೆಯ ಆರಾಧನೆ ಮಾಡಿ ವಿಶೇಷ ಅನುಗ್ರಹ ಪಡಿತಾರೆ.